ಕೆಲಸ ಆತಂದ್ರೆ ಏನಿಲ್ಲ ನೋಡು. ಹದ್ದು ಕಾಯ್ಕೊಂತ ಮನೆ ಬಾಗ್ಲ ಕಾಯ್ಕೊಂತ ಕುಂತಿರ್ಬಾರ್ದು. ಹಿರಿಯಾರ ಚಂದಕ್ಕೆ ಮಾಡ್ಯಾರನ. ಮನೆ ಮುಂಚೆ ಬಾಗ್ಲ ಆಗ್ಬಾರ್ದು, ಮನೆಗೆ ಹಿರಿ ಮಗ ಆಗ್ಬಾರ್ದು ಅಂತಂದು ಚಂದಕ್ಕೆ ಮಾಡಿಲ್ವ ಯವ್ವ. ಅಲ್ಲ, ನಾನು ಕೆನೆಗುಂಡಿ ಇದನ್ನ ಮಜ್ಜಿಗೆ ಕಡ್ದಿದ್ದೆ ತೊಳೆದಿಡ ಅಂತಂದು ಹೇಳಿ ಬಂದೆ. ಸುಳಿವ ಇಲ್ಲ ಇಬ್ಬರದು. ಆಕಿದು ಬಾಯಿ ಇಲ್ಲ, ಆಕಿದು ಬಾಯಿ ಇಲ್ಲ. ಏನು ಮಾಡಾಕತ್ತಿದ್ದಾರೆ ಇವ್ರು ಒಳಗೆ ಕುತ್ಕೊಂಡ? ಒಂದೆರಡು ಹಾಕ್ಕೊಂಡು ಹೆಸರು ಗೋಧಿ ಅವ್ನ ಹೆಸರು ಮಾಡ್ಕೊಂಡ್ರೆ ಪಟ್ನ ಹಿಟ್ಟಿಗೆ ಬೇಕಾದಾಗ ಹಾಕಿಸ್ಕೊಂಬರಕ್ಕೆ ಬರೋದಿಲ್ಲ. ಅವ್ನ ಹೆಸರು ಬ್ಯಾಡಿದ್ರೆ ಹೆಸರು ಬ್ಯಾಳಿ ಬಿಡಕ್ಕೆ ಬರ್ತೈತಿ ಇದ್ರೆ. ಅಲ್ಲ, ಬ್ಯಾಳಿ ಬಿಡು, ಪಲ್ಯಕರ ಬೇಕಾ? ಒಂದೆರಡು ಅಕ್ಕಿ ಹೆಸರು ಮಾಡೋದಿರ್ತೈತಿ, ಗೋಧಿ ಜೋಳ ಹೆಸರು ಮಾಡ್ಕೋದೆಲ್ಲ ನಾನು ಮಾಡ್ಬೇಕು ನೋಡು. ಯಾಕೆ ಶಾಂತಕ್ಕ ಒಬ್ಬೇಕ ಕುಂತ ತಡಿ ಹೋಗು, ನಂದು ಕೆಲಸ ಆಗೈತಿ. ಏನ ಶಾಂತಕ್ಕ ಒಳ್ಳೆ ಹೊರಗೆ ಕುಂತೇವ? ದಿನ ಏನು ಆ ಹಸನ್ ಮಾಡೋದು ಈ ಹಸನ್ ಮಾಡೋದು ಹಂಗೆ ಅದೈತಿ ಇದೈತಿ ಅಂತಂದು ಹೊರಗೆ ಬರಂಗಿಲ್ಲ. ಇವತ್ತು ಒಳಗೆ ಕುಂತೇವ ಹೊರಗೆ. ಬಾರಾಗಿರ್ಜಿ ಏನು ಮಾಡ್ಬೇಕು ಬಿಡ. ಮಜ್ಜಿಗೆ ಕಡದು ಗುಂಡಿ ಬಿಸಿನೀರು ಹಾಕಿ ಗುಂಡಿ ಮತ್ತು ಇದನ್ನ ಕಡ್ಗೋಲು ಅದು ತೊಳೆದಿಡ್ರಿ. ನಾನಿಲ್ಲೇ ಜಂಪರ್ನ ಹಾಕಿ ಮನೆಗೆ ಹೋಗಿ ಬರ್ತಾನೆ ಅಂತ ಹೇಳೀನಿ. ಏನು ಮಾಡಾತಿದ್ದಾರೆ ಇಬ್ಬರದು ಬಾಯಿ ಇಲ್ಲ ನೋಡು. ನೀರಡಿಗೆ ಸಾವಾಗೈತಿ, ಕರಿಬೇಕಂದ್ರೆ ಬಾಯ ಇಲ್ಲ. ಮತ್ತು ನಾ ಹೋಗಲೇ ನೀವು ಹೋಗಲಿ ಅಂತ ಹರ್ಕೊಂತ ಅದು ಸುಮ್ಮನೆ ಕುಂತ ನಾನು. ಶಾಂತಕ್ಕ ಕೆಲಸ ನಿಮ್ದು ಅಡಿಗೆದಾಗಿತ್ತು. ಏನು ಅಡಿಗೆ ಬಿಡ ಯವ್ವ. ಆಕಿ ಪಳೆ ಕುಂತಾರೆ ಅಡಿಗೆ ಮಾಡಕ್ಕೆ. ಇವತ್ತು ದೊಡ್ಡಕ್ಕಿದೈತಿ, ಆಕಿ ರೊಟ್ಟಿ ಮಾಡಾಕತ್ತಾಳ. ಆಕಿ ಸಣ್ಣಕ್ಕಿದೆ ಬಾಂಡೆ ತಿಕ್ಕೋದು, ಮ್ಯಾಗಿನ ಸ್ವಚ್ಛ ಮಾಡೋದು, ಅಡಿಗೆ ಮನೆ ಹೆಸರು ಮಾಡೋದು, ಮ್ಯಾಗಿಂದ ಏನೈತಿ ಕೆಲಸ ಈಕಿ ಮಾಡೋದು. ಒಂದಿನ ಹಾಕಿ ಒಂದಿನ ಈಕಿ ಹಂಗೆ ಹೊಂದ್ಕೊಂಡು ಮಾಡೋಕೊಂಡು ಹೊಕ್ಕಾರ ಸಾಕು. ಏನೋ ಬಿರುಸು ಬರ್ತೈತಿ ಮಾಡ್ತಾಕ ಅದಕ್ಕೆ ಮಾತಾಡ್ತೈತಿ. ಇದು ಈಕಿ ಆಕಿಗೆ ಮಾತಾಡ್ತಾ ಆಕಿ ಈಕಿಗೆ ಮಾತಾಡ್ತಾ ಕೇಳಿಸ್ಕೊಳ್ಳಾರ್ದು ಸುಮ್ಮನೆ ಕುಂತ್ಬಿಡ್ತೇನೆ ನೋಡಿ ಹೊರಗೆ ಬಂದು. ನಾನು ಆದಷ್ಟು ಮಾಡ್ತೀನಿ, ನೀರಿಲ್ಲ ಅಂದ್ರೆ ಸುಮ್ಮನೆ ಬಂದು ಕುಂತ್ಬಿಡ್ತಾನೆ ಕಟ್ಟಿಗೆ. ಏನು ಮಾಡ್ಬೇಕು? ಕಾಲೊಂದು ಹಿಡ್ದಾವು, ಏನು ಮಾಡ್ಬೇಕು ಅಯ್ಯವ. ಆದರೆ ಮಜ್ಜಿಗೆ ಕಡಿದೆ ನನಗೆ ನೋಡು. ಏನು ದೇವ್ರ ಮನೆ ಹೂ ತಪ್ಪಿದ್ರು ಈ ಶಾಂತ ಹೋಗ ಮಜ್ಜಿಗೆ ಕಡಿದು ಬಿಡುಗಡೆ ಇಲ್ಲ. ಬೇರೆ ಕೆಲ ಮಾಡ್ಕೊತ ಬಂದಿಯಾ? ಮತ್ತು ಅವು ನೀವು ಇದನ್ನ ಕಡ್ಗೋಲು ಹಾಕಿ ಹಗ್ಗ ಕಟ್ಟಿ ಕಡಿತೀರಿ, ಅವ್ರನ್ನೇ ಈಗನೇ ಮಿಕ್ಸರ್ನಾಗ ಹಾಕಿ ಗಿರ್ರ ಅನ್ನಿಸ್ತಾರ, ಎಲ್ಲ ಸುಟ್ಟು ಬಂದ್ಬಿಡ್ತೈತಿ. ಒಂದು ತಡಗೆ ಚಲೋ ಆಗೋದಿಲ್ಲ ಇವ ಬೆನ್ನಿ ಅದು. ನಾನು ಮಾಡ್ಕೊತ ಬಂದೇನೆ, ಅದೊಂದು ಬಿಡುಗಡೆ ಇಲ್ಲ. ಕಡದು ನನ್ನ ಮಕ್ಕಳಿಗೆ ಬೇಕು ತುಪ್ಪ. ಯಾವ ಚಂದತ್ನಾಗ ನೀನ ಕಡಿಬೆ ಅಂತವ. ಹಾಗಾಗಿ ಸುಮ್ಮನೆ ಬೆನ್ನಿ ಕಡದು 2 ದಿವ್ಸಕ್ಕೆ 4 ದಿವ್ಸಕ್ಕೊಂಬರ್ತೈತೆ ಬೆನ್ನಿ. ತಿನ್ನಕ್ಕೆ ತೆಗಿತೀನಿ, ಒಟ್ಟು ಕಾಸ್ತೀನಿ. ಯಾರು ಕೇಳಿದ್ರೆ ಒಂದಿಟ್ಟು ಮಾರಕ್ಕೆ ಹೊರಗೆ ಕೊಟ್ಟಿರ್ತೀನಿ. ಈ ಅದ ಮೇಡಮ್ ಬಂದ್ರೆ ನೋಡ ಗಿರ್ಜಿ, ಆ ಮೇಡಮ್ ನೋಡಲಿ ಯಾರು ಆಧಾರ್ ಕಾರ್ಡ್ ಮಾಡಿಸುವಾರಿ, ಪ್ಯಾನ್ ಕಾರ್ಡ್ ಮಾಡಿಸುವಾರ ಇವ್ರು. ಮತ್ತೆ ಅಲ್ಲ ಕೈಯಾಗ ಏನೋ ಹಿಡ್ದಾಳಿಕಿ ಬುಲೋಜ್ ಏನೋ ಕಂಡಂಕಾತ ನೋಡಲ್ಲ. ಏನ್ಲೇ ಗಿರ್ಜಿ ಅವು? ಯಾರೀ ಮೇಡಮ್ ನೀವು? ನಾವು ಅರಿ ವರ್ಕ್ ಮಾಡ್ತೀವಲ್ಲ ಅವರು ನಾವು. ಹಂಗಂದ್ರೆ ಏನ್ರಿ ಅರಿ ವರ್ಕ್ ಅಂದ್ರೆ ಏನದು? ಅದೇನು ನೌಕರಿನೇ? ನಾವು ನೌಕರಿಗಿನ್ನ ದೊಡ್ಡದ್ರಿ ಭಾಳ. ನಾವು ಅಂಕ್ರೆ ಗೌರ್ಮೆಂಟ್ನಾರು ತೊಗೊಳಲ್ರಿ, ಅಷ್ಟು ಸಂಬಳ ತೊಗೋತೀವಿ ನೋಡ್ರಿ. ಬಾರಿ ಬಿಡ್ರಿ. ಅದಂತ ನೌಕರಿ ರೀ ಅದು? ಅರಿ ವರ್ಕ್ ಅಂತ ಅದೇ ಅಂತ ನೌಕರಿ ರೀ ಅದು? ಅಯ್ಯೋ ನನ್ನ ಮಕ್ಕಳನ್ನ ಅದೇ ನೌಕರಿಗೆ ಸೇರಿಸ್ತಿದ್ದೇನೆ ರೀ ನಾನು. ಹಂಗಾರೆ ಸುಮ್ಮನೆ ಒಬ್ಬವ ಟ್ಯಾಕ್ಸಿ ಹೊಡಿತಾನ್ರಿ, ಒಬ್ಬವ ಒಂದು ಯಾವುದೇ ಕಂಪ್ನಿಯಾಗ ಹೋಗ್ತಾನ. ಸುಮ್ಮನೆ ನಾನು ಅದೇ ಕೆಲಸಕ್ಕೆ ಸೇರಿಸ್ತಿದ್ದೇನೆ ರೀ. ಅಂತ ದೊಡ್ಡ ನೌಕರಿ ಆದ ನನ್ನ ಮಕ್ಕಳನ್ನ ಪಾಪ ಹಗಲು ರಾತ್ರಿ ಕಷ್ಟಪಡಕತ್ತಾವು. ಹೌದನ್ರಿ? ಹೌದಾ? ಮೊದಲೇ ನನಗೆ ಗೊತ್ತಾಗಿದ್ದರೆ ರೆಕಮೆಂಡೇಶನ್ ಮೇಲೆ ನಮ್ಮ ಕಡೆನೇ ತೊಗೋತಿದ್ವಿ ನೋಡ್ರಿ. ಅಯ್ಯೋ ಹೌದನ್ರಿ? ಅಯ್ಯೋ ನೀವು ಇನ್ನೊಂದು 2-3 ವರ್ಷದ ಹಿಂದೆ ಬಂದಿದ್ರೆ ನನ್ನ ಮಕ್ಕಳಿಗೆ ಮತ್ತು ನೌಕರಿ ಕೊಡಿಸಿ ಮದುವೆ ಮಾಡೋಕೆ, ಮತ್ತು ಎಲ್ಲರೂ ಈಗ ನೌಕರಿ ಇದ್ದಂಗೆ ಕಣ್ಣೆ ಕೊಡ್ತೇನೆ ಅಂತಾರೆ. ಹಾಗಾಗಿ ಒಂದು ಗಾಡಿ ಕೊಡ್ಸಿದ್ನವ್ರ ಅವರಪ್ಪ ಲೋನ್ ಮಾಡಿ, ಅದನ್ನು ದುಡ್ಕೊಂತ ಲೋನನ್ನು ಹರಿಯಾಕತ್ತಾನ. ಮತ್ತು ನೀ ಅದೇ ಮೆಂಡೇಶನ್ ಮ್ಯಾಗ ಅಂದಿದ್ರೆ ನಾನು ಯಾರನ್ನಾರ ಹಿಡಿದು ವಸೂಲಿ ಹೆಚ್ಚಿಸ್ಯಾರ ನಿಮ್ಮ ಕಡೆ ಸೇರಿಸ್ತಿದ್ದು ನೋಡ್ರಿ. ಹಾಂ, ರೆಕಮೆಂಡೇಶನ್. ಹಾಂ ಅದೇ ರೀ. ನಿಮ್ಗೆ ಯಾರು ಗೊತ್ತಿದ್ದವರಾಗಿದ್ದರೆ ನಮ್ಗೆ ಹೇಳಿ ಬಿಟ್ಟಿದ್ರೆ ನಮ್ಮ ಕಡೆನೇ ತೊಗೋತಿದ್ವಿ ರೀ ಕೆಲ್ಸಕ್ಕೆ. ಹೌದನ್ರಿ? ಹಾಂ ಭಾರಿ ಚಲೋ ಆಯ್ತು ಬಿಡ್ರಿ ನೌಕರಿ ನಿಮ್ದು. ಭಾರಿ ಟಿಪ್ ಟಾಪ್ ಅದಿರಿ ಬಿಡ್ರಿ. ಏನು ನೀವು ನೌಕರಿ ಮಾಡೋಲ್ಲಿ ಇಂಥವು ಹಾಕೋದನ್ರಿ? ತೋಳಿಲ್ಲದ ಜಂಪರ್ ಇದ ಟೈಪ್ ಕೂಲಿಂಗ್ ಗ್ಲಾಸ್, ಹಿಂಗೆ ಕುದುರೆ ಜುಟ್ಲ ಇದೇ ರೀತಿನೇ ಇರೋದನ್ರಿ ನೀವು? ಮತ್ತು ದೊಡ್ಡ ನೌಕರಿ ಅವರು ಮತ್ತೆ ಇಷ್ಟು ಇರಲಿಲ್ಲ ಅಂದ್ರೆ ಹೆಂಗೆ? ಹೌದಿಲ್ರಿ ಮೇಡಮ್ ಅವ್ರೆ? ಹಂಗಲ್ರಿ, ಅದನ್ನು ಹೇಳೋದು ಸ್ವಲ್ಪ ಕೇಳ್ರಿ ನೀವು. ಕೇಳಾಕ ಮಾಡಕ್ಕೆ ಏನೈತೆ ಬಿಡ್ರಿ. ನಿಮ್ಮ ನೋಡಿದ್ರೆ ಏನೋ ದೊಡ್ಡ ನೌಕರಿಯಾಗಿದ್ದಂಗೆ ಕಾಣ್ತೀರಿ, ಹೌದಿಲ್ಲ ಶಾಂತಕ್ಕ? ಅಲ್ರಿ ಸ್ವಲ್ಪ ನಾ ಹೇಳೋದು ಕೇಳ್ತೀರೇನು? ಹೌದ್ರಿ. ಮತ್ತು ದೊಡ್ಡ ನೌಕರಿ ಅಸ್ತ್ರಿ. ಮತ್ತು ಏನು ಮತ್ತು ನೀವು ನೋಡಿದ್ರೆ ಹೆಣ್ಮಗಳಾಗಿ ಇಷ್ಟೆಲ್ಲ ದುಡಿತೀರೋ ಅಂದ್ರೆ ಬಾರಿ ಬಿಡ್ರಿ ನೀವು. ಅದಲ್ರಿ, ನಾ ಸ್ವಲ್ಪ ಹೇಳಿ ಕೇಳ್ರಿ. ಕೇಳಕ್ಕೆ ಏನೈತೆ ಬಿಡ್ರಿ ಮೇಡಮ್ ಅವ್ರೆ? ಏನು ಬಿಡ್ರಿ ನೀವು ಇತ್ತಗಡೆ ನಮ್ಮ ಊರಿನ ಕಡೆ ಮಕ ಮಾಡಿರಂದ್ರೆ ಬಾರಿ ಬಿಡ್ರಿ ನೀವು. ಯಾರಿಗಾರ ಹಿಂಗೆ ಮತ್ತು ಕೆಲಸಕ್ಕೆ ನೌಕರಿ ಕೊಡ್ಸಕ್ಕೆ ಬಂದಿದ್ರೇನ? ಸ್ವಲ್ಪ ನೀರು ಕೊಡ್ರಿ, ನೀರಲ್ಲಿ ಐತಿ. ಬರಿ ಒಳಗೆ ಬರ್ರಿ. ಏಕಿರ್ಜಿ ಕರ್ಕೊಂಬಲ್ಲಿ ಒಳಗೆ ಬರ್ರಿ ಮೇಡಮ್ ಅವ್ರೆ, ನೀರು ಕೊಡ್ತೀವಿ ಬರಿ ಒಳಗೆ. ಈಗಿನ ಕಾಲದಾಗ ನಿಮ್ಮಂತ ಹಚ್ಕೊಳ್ಳೋರು ಅದಾರ ಅಂದ್ರೆ ಭಾಳ ಖುಷಿ ಆಯ್ತು ಬಿಡ್ರಿ. ಒಳಗೆ ಬರ್ರಿ ಮೇಡಮ್ ಅವ್ರೆ. ಏಕಿರ್ಜಿ ಕರ್ಕೊಂಬ ಬರ್ರಿ ಕುಂದ್ರಿ ಬರ್ರಿ ಮೇಡಮ್ ಅವ್ರೆ. ಇಲ್ರಿ ಬೇಡ್ರಿ, ಸ್ವಲ್ಪ ನೀರು ಕೊಟ್ಬಿಡ್ರಿ. ಗಂಗಾ ಮತ್ತೆ ನೀರು ತೊಂಬರಿಲ್ಲ? ಏನನ್ನ ಇವರೊಬ್ರು ನೀರು ತೊಂಬ ಇದನ್ನು ತೊಂಬ ಅಂತೇಳಿ ಬನ್ನಿರಿ. ಅಯ್ಯಯ್ಯೋ ಈಕೆ ಯಾಕೆ ಬಂದಪ್ಪ ಬ್ಲೌಸ್ ನೆಕ್ಕಿ? ನಮ್ಮ ಅತ್ತಿಗೆ ಏನಾರ ಈಕಿನ ಕೈಯಾಗ ನಾ ವರ್ಕಿನ ಬ್ಲೌಸ್ ಹಾಕಕ್ಕೆ ಕೊಟ್ಟೇನಿ. 4-5 ಸಾವಿರ ರೂಪಾಯಿ ಆಗೈತೆ ಅಂತಂದು ನಾನು ಇವತ್ತು ಹೆಣ ಚಂದ ಮಾಡಿ ನನಗೆ ಗುಟಕ್ಕೆ ಬಿಟ್ಟಿತ್ತ ನಮ್ಮ ಅತ್ತೆ ಇವತ್ತು. ಯಪ್ಪ ಈಕಿನ ಕೈಯಾಗ ಹೋಗಿ ಇವತ್ತು ನಮ್ಮ ಅತ್ತೆ ಕೈಯಾಗ
ಇದು ಹಳೆ ತಗಲಕೊಂಡತ್ ನೋಡಿ ಇದನ್ನ ಹೇಳಿ ನೀನು ಬರೋ ತನಕ ತಂಬರ್ಬೇಡ್ರಿ ಅಂತ ಹೇಳಿ ಇವತ್ತು ಯಾಕೆ ಬಕ್ಕಕ್ಕೆ ಬಂದು ಆಣಿಕೆ ಕ್ಲೋಸ್ ತೊಗೊಂಡೆ. ಹಾಯ್ ಗಂಗಾ, ನಿಮ್ಮ ಮನೆ ಇದು? ಅಯ್ಯೋ ನಿಮ್ಮ ಮನೆ ಹುಡುಕಾಡಕ್ಕೆ ಎಷ್ಟೆಲ್ಲ ಅಲ್ಲದ್ನೇ ಇಲ್ಲೇ ಅದಿರಲ್ಲ. ಅಯ್ಯೋ ಮೊದ್ಲ ಗೊತ್ತಾಗಲಿಲ್ಲಲ್ಲ. ಸ್ವಲ್ಪ ನೀರು ಕೊಡು ಮೊದ್ಲ, ನೀರಡಿಕೆ ಆಗೈತಿ. ಸಾಕು ಬಯ್ಯವ್ವ, ನೀರಡಿಕೆ ಇದನ್ನು ಅರ್ಥ. ಅಯ್ಯೋ ಗಂಗಾ, ಇಷ್ಟು ದೊಡ್ಡ ಮೇಡಮ್ ಅವ್ರದ್ದು ಪರಿಚಯ ನಿಂಗೆ ಐತಂತಂದು ನಂಗೆ ಗೊತ್ತಾಯ್ದಿದ್ದಿಲ್ಲಲ್ಲ. ಅದೇನ ರೆಕಮೆಂಡೇಶನ್ ಅಂತ ನೋಡು, ಅದ್ರ ಮ್ಯಾಗಿನ ನೌಕರಿ ಕೊಡ್ತಾರಂತ, ಗೌರ್ಮೆಂಟಿನ್ಕಿನ ಹೆಚ್ಚು ದುಡಿಬೋದಂತ ನೋಡು. ಮತ್ತು ಯಾರ ಇದ್ರೆ ಹಿಂಗೆ ಇದನ್ನ ಮಾಡಿಸ್ ಸೇರಿಸ್ಕೊಂತೀನಿ ನಾವು ಆತಿದ್ರೆ ಮತ್ತು ನಿನ್ನ ಗಂಡನ ಸೇರಿಸು ನನ್ನ ಮತ್ತೆ ಅಲ್ಲೇ ನೌಕರಿಗೆ. ಅಯ್ಯೋ ಆತು ಬಿಡಿ, ಇವತ್ತು ನಮ್ಮ ಅತ್ತಿ ನನ್ನ ಹೆಣ ಚಂದ ಮಾಡೋದು ಅಂಕರ ಖರೇನ. ಅದು ಏನು ಹೇಳೈತೆ ಇವ್ರೇನು ತಿಕ್ಕೊಂಡಾರು ಅಲ್ಲ. ಈಕೆ ಬ್ಲೌಸ್ ಹೊಲ್ಯಾಕಂತ ಇವ್ರಿಗೆ ಗೊತ್ತಾಗಿಲ್ಲ ಕಾಣಿಸ್ತೈತಿ. ಗೊತ್ತಾತಂದ್ರೆ ಆಕೆ ಒಂದು ಏನು ಹೇಳಾಳ, ನೀನು ನನ್ನ ಮಗನ್ನ ಬ್ಲೌಸ್ ಹೊಲ್ಯಾಕ ತೊಗೊಂತಾಳೆ ಬಿಡಾಳಿ ಊರು ಹಡಿಬಿಟ್ಲೆ ಅಂತಂದಕಿನ್ನ ಅಗ್ಗರಿ ಪಲ್ಯ ಮಾಡಿ ಊರಿಗೆ ಅಟ್ಟತಾಕಿ. ಅಪ್ಪ ಅದ ಹತ್ತಿಯಾರ. ಹ್ಞೂ ರೀ, ಪರಿಚಯ ಐತ್ರಿ ಇವ್ರದ್ದು. ಹ್ಞೂ ರೀ, ಯಾವ್ದಾಕಂತ ದೊಡ್ಡ ಬಾಯಿ ಕೆಲ್ಸಿ ಅಂತ ಬಾಯಿ ತೆಗ್ದಿ ಹಾಲು ಓಸು ಹೊರಗೆ ಕಾಣತ್ತವು ಮುಚ್ಚಂದು ಬಾಯಿ. ಗಂಗಾ, ನೀನು ಬ್ಲೌಸ್ ಹೊಲ್ಯಾಕ ಕೊಟ್ಟಿದ್ದಲ್ಲ, 4,000-5,000 ಆಗೈತದ. ಅದನ್ನ ಕೊಟ್ಟು ಇಲ್ಲೇ ನಮ್ಮ ರಿಲೇಷನಿಗೆ ಮನೆ ಬಂದಿದ್ದೆ. ಹಾಗಾಗಿ ನಿನ್ನ ಫೋನಿಗೆ ನಾನು ಹಚ್ಚಿದೆ, ನೀನು ಫೋನ ರಿಸೀವ್ ಮಾಡಲಿಲ್ಲ. ಹಂಗಾಗಿ ಕೇಳ್ಕೊತ ಬಂದೆ. ನಿಮ್ಮ ಮನೆ ಇದೆ ಅಂತಂದು ತೋರಿಸಿದ್ರು ಒಬ್ರು, ಅದಕ್ಕೆ ಬಂದೆ. ಈಗ ಅಮೌಂಟ್ ಕೊಡ್ತೀನಿ ಹೆಂಗೆ ಮತ್ತೆ? 4,000-5,000 ಬ್ಲೌಜ್ ಏನು ಹೇಳತ್ತೀವ ನೀನು? ಆಂಟಿ ನಾನು ಇಷ್ಟದ ನೀವು ಮಾತಾಡೋಕೆ ಬಿಡಲಿಲ್ಲ ರೀ. ನಾನು ಸಿಟಿ ಒಳಗೆ ಬ್ಲೌಸ್ ಹೊಲಿತೀನಿ ರೀ, ಅದನ್ನ ಹೇಳಕ್ಕೆ ಬರ್ತೇನೆ. ನೀವು ಇಲ್ಲಾಳ ಮೇಡಮ್ ಅವ್ರ, ಇಲ್ಲಾಳ ಹಂಗೆ ಹೀಗೆ ಅನ್ನತ್ತಿದ್ರಿ. ನಿಮ್ಮ ಸೊಸಿ ನನ್ನ ಕಡೆ ಬ್ಲೌಸ್ ಹೊಲ್ಯಾಕೆ ಕೊಟ್ಟಿದ್ಲಿ ರೀ, ವರ್ಕ್ ಅಂತಂದ್ರೆ ಬ್ಲೌಸ್ ಮ್ಯಾಗ ವರ್ಕ್ ಹಾಕ್ತೀವಲ್ಲ ಅದು ರೀ. ಹಾಗಾಗಿ ನಾನು ಕೊಡಾಕತ್ತ ಬಂದಿದ್ನಿ ರೀ, ಅವ್ರು ಫೋನ ರಿಸೀವ್ ಮಾಡಲಿಲ್ಲ ರೀ. ಅಯ್ಯೋ ಎಂಥ ಸಸಿ ಕೊಡಿಲ್ಲ ಯವ್ವ ಈಕಿ. ನನ್ನ ಮಗ ಹಗಲು ರಾತ್ರಿಗೆ ದುಡಿತೈತಿ, ಇದು 4,000-5,000 ಕೊಟ್ಟು ಬ್ಲೌಸ್ ಹೊಲ್ಯಾಕತ್ತ ಅಂತ ನನ್ನ ಮನೆ ಒಳಗಿಡಕತ್ತ ಬಿಡವ ಯವ್ವ ಈಕಿ. ಇದನ್ನ ಬ್ಲೌಸಿಂದ ದುಡ್ಡು ಕೊಡ್ತೀನಿ ಹೆಂಗೆ ಗಂಗಾ? ನಂಗೆ ಲೇಟ್ ಆಗುತ್ತೆ ಯವ್ವ. ಈಕಿ ಇವತ್ತೇನೋ ಮಾಡಕ್ಕೆ ಬಂದ ಬಿಡಿ ಈಕಿ. ಅಲ್ಲ ಅದು ಸ್ವಲ್ಪ ಹೊರಗೆ ಬರ್ರಿ, ಒಂದು ನಿಮಿಷ ಮಾತಾಡ್ಬೇಕು ನಿಮ್ಮ ಜೊತೆ. ಯಾಕೆ ಹೊರಗೆ ಹೋಗಿ ಅಂತೀನಿ ನಾನು? ಇಲ್ಲೇ ಮಾತಾಡಿ, ಏನು ಮಾತಾಡಿದ್ರಿ ಇಲ್ಲೇ ಮಾತಾಡ್ಬೇಕು. ನೀನು ನನ್ನ ಹೊರಗೆ ಓದಿ ಯಾಕಾಕಿ ಅಲ್ಲಿ ತಗಿಂದ ಅತ್ತಾಗ ಸಾಕು ಹಾಕ್ಬೇಕಂತ ಮಾಡೀನ. ಅತ್ತೆಯಾರ ಅದು ರೀ, ಅದು ಮೊನ್ನೆ ಬ್ಲೌಸ್ ಹೊಲ್ಯಾಕಕ್ಕೆ ಹೋಗಿದ್ದೆ, ಚಂದ ಕಂತ ಹಂಗೆ ಹಾಕಿ ಬಂದ್ಬಿಟ್ಟು ಇಷ್ಟು ಹಾಕತ್ತಂದು ನಂಗೆ ಗೊತ್ತೇ ಇದ್ದಿದ್ದಿಲ್ಲ ರೀ. ನೋಡಿ ನಾನು ಹೊಲಿ ಅಂತ ಹೇಳಿದ್ರೆ ಅವ್ರು ಇಷ್ಟು ರೊಕ್ಕದ ಮಾಡ್ತಾರಂದು ನಂಗೆ ಗೊತ್ತೇ ಇಲ್ರಿ ಅತ್ತೆಯಾರ. ಹಾಂ ಆಕೆ ತಿನ್ನಂತಾಣಿ ತಿಂತೀನಿ. ಹಾಂ ಈಗ ಹೇಳಿದ್ಲಂತ ಆಕೆ ಹೊಲದು ಬಿಟ್ಲಂತ. ಆಕೆಗೇನೆ ಇನ್ನೂ ಒಂದು 20,000 ಹೊಲಿ ಅಂದ್ರೆ ಹೊಲಿತಾಳೆ. ಆಕೆಗೇನು ದುಡ್ಡು ಬಂದ್ರೆ ಸಾಕು ಆಕೆಗೆ. ನೋಡಿ ಹೆಂಗೆ ಹಾಕೊಂಬಂದಾಳೆ ಆಕೆ ಬ್ಲೌಸ್. ಹಾಂ ತೋಳಿಲ್ಲದು ಮತ್ತೆ ನಾವು ಗೌರ್ಮೆಂಟ್ ಜಾಬ್ಕಿನೇ ದೊಡ್ಡದ್ರಿ ನಮ್ಮದು ಹಂಗೆ ಹಿಂಗೆ ಅಂದ್ಲತ್ತು. ಯವ್ವ ನಾನು ಈಕೆ ಕಡೆ ನನ್ನ ಮಗನ ಜಾಬ್ ಇದನ್ನ ದೊಡ್ಡ ನೌಕರಿ ಅನ್ನತ್ಲೇನೆ. ಅಯ್ಯೋ ದೊಡ್ಡ ನೌಕರಿ ಅಂತವ ಅಂತ ನಾ ಮಾಡೀನಿ. ಯವ್ವ ನನ್ನ ಮಗ ಕೇಳಿದ್ನಂದ್ರೆ ಏನಿಲ್ಲ ಬಿಡಿ ಎಂಥದ್ದು ಐತೆ ನಮ್ಮವ್ವ ಬ್ಲೌಸ್ ಹೊಲ್ಯಾಕ ಕಳಿಸ್ತಾ ಅಂತಿದ್ನೇನು ಅವನನ್ನು. ತೂ ಒಲ್ಲೆವ ಯವ್ವ ನಾನು ಈ ಕಡೆ ನನ್ನ ಮಗನ ಬ್ಲೌಸ್ ಹೊಲ್ಯಾಕ ನಾ ದೊಡ್ಡ ಗೌರ್ಮೆಂಟ್ ನೌಕರಿಗೆ ಅಂದರೆ ತಿಂಗಳ 1,00,000 ರೂಪಾಯಿ ದುಡಿತಾಳೆ ಬಿಡು. ನನ್ನ ಮಗನ ಚಲೋ ಆಕತಿ ನೌಕರಿ ಅಂತ ನಾ ಮಾಡೀನಿ. ಅಯ್ಯೋ ನನ್ನ ತೆಲಿಗೆ ಒಲ್ಲೆವ ಯವ್ವ ನಾನು. ಗಂಗಾ ನನಗೆ ಗೊತ್ತಾಗುತ್ತೆ, ಬಡ ಅಮೌಂಟ್ ಪೇ ಮಾಡಿ ಹೋಗ್ತೀನಿ ನಾನು. ಯಾವ ಅಮೌಂಟ್ ಏನು ಪೇ ಮಾಡ್ಬೇಕು? ಪೇ ರೀ, ಅಮೌಂಟ್ ಪೇ. ಈಕೆ ಹೊಲಿಸಿ ಹಾಕೊಳಕತ್ತಲ್ಲ ಆಕಿನ ಕಡೆನೇ ಇಸ್ಕೊಂಡೀನಿ. ನಮ್ಮ ಕಡೆ ದುಡ್ಡಿಲ್ಲ ಏನು, ನಮ್ಮ ಕಡೆ ಅಷ್ಟು ಕಿಮ್ಮತ್ತಿಂದ ಹೊಲಿಸು ಅಷ್ಟು ತಾಕತ್ತು ಇಲ್ಲ, ನಾವು ಅಷ್ಟು ಹಾಕೊಳಕ್ಕೂ ಹೋಗೋದಿಲ್ಲ ಏನು. ಈಕೆ ಹೊಲಿಸ ಅಲ್ಲ ಈಕೆ ಕಡೆನೇ ಇಸ್ಕೊಂಡೀನಿ ಏನು. ಆಕಿನ ಗಂಡಗೂ ಕೊಡ್ಬೇಡ ಅಂತ ಹೇಳ್ತಾನೆ. ಯಾರು ಕೇಳಿ ಇಷ್ಟು ದೊಡ್ಡದು ಕೇಳಿ ಇಷ್ಟು ದೊಡ್ಡ ರೊಕ್ಕ ಹೊಲ್ಯಾಕ ಬಂದಿಕ್ಕಿ ಬ್ಲೌಸ್. ಏನೋ ಆಸೆ ಪಟ್ಟು ಹೊಲ್ಸಾರ ಬಿಡ್ರಿ ಒಂದು ಸರ ಏನಾಯ್ತು ಹೌದನ. ನನಗೂ 1,00,000 ರೂಪಾಯಿ ನಾ ಕೈಯಾಗಿರ್ಬೇಕಂತ ಆಸೆ ಆಕತಿ ಕೊಡ್ತೀನಮ್ಮ ನೀನು? ನಾನು ಯಾಕೆ ಕೊಡ್ಲಿ ರೀ ನಿಮಗೆ 1,00,000 ರೂಪಾಯಿನ? ಹೌದು ಮತ್ತೆ ಆಸೆ ಆಕತಿ ಹೊಲಿಸ್ತೀನಿ ಅಂತ. ನಮ್ಮ ಕಡೆ ಇವತ್ತು ನೀವು ಆಸೆ ಇದ್ದಷ್ಟು ನಾವು ಕಾಲು ಚಾಚಬೇಕು. ಹಂಗೆ ಯಾವಕ್ಕೆ ಏನು ಹಾಕೊಂತಾಳ ಯಾವಕ್ಕೆ ಏನು ಮಾಡ್ತಾ ಅಂದ್ರೆ ದುಡ್ಡಿದ್ದಾರೆ ಕಡ್ಲಿದ್ದಾರೆ ಏನು ಮಾಡಿದ್ರು ಅದನ್ನಂತಾರಲ್ಲ, ಕಡ್ಲಿದ್ದಾರ ಹಲ್ಲಿದ್ದಾರೆ ಕಡ್ಲಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ಬೇಡ ನೀನು ಆಕೆ ಬ್ಲೌಸ್ ಎಲ್ಲ ತೊಗೊಂಡು ಕುಡ್ಸ್ಕೊಂಡು ನಡಿಯೋಣ. ಅಲ್ರಿ ಅದು ನಾನು ಕೊಡ್ತೀನಿ ತೋರಿ ಇನ್ನೊಂದು 2 ದಿನ ಬಿಟ್ಟು. ಹಿತ್ತಲ್ದಾಗ ಏನು ಗಿಡ ನೆಟ್ಟೇನು ರೊಕ್ಕದ ಕೊಡ್ತಾ ಅಂತ ಏನು ಕೊಡ್ತೀನಿ ನೀನು? ಹಾಂ ಅಲ್ರಿ ಅತ್ತಿಯಾರ ಅದರಿ ಅತ್ತಿಯಾರ ಹಂಗಲ್ರಿ, ಇಷ್ಟು ರೊಕ್ಕ ತಂದು ನಂಗೆ ಗೊತ್ತಿದ್ದಿದ್ದಿಲ್ರಿ. ನೋಡಿದ ಹೊರಗಿನ ಪಾನಿಪುರಿ ತಿಂದು ಬಂದ 4 ದಿನ ಒಂದಿನ ದವಾಖಾನೆ ಬಿದ್ದು ಬಂದು 4 ದಿನ ಮನೆ ಬಿದ್ದಿ. ಏನು ದುಡ್ಡು ಅಂದ್ರೆ ನಿನಗೆ ಒಟ್ಟು ಏನೇ ಆಗೈತೆ ನಿನಗೆ? 1 ರೂಪಾಯಿನೂ ನಿನ್ನ ಗಂಡ ಅಷ್ಟು ಕಷ್ಟಪಟ್ಟು ದುಡಿತ ನಾನು ಉಳಿಸ್ಬೇಕು ಮಾಡ್ಬೇಕು ಅನ್ನೋದು ನಿನಗೆ ಖಬರ್ ಅರಿವು? ಶಾಂತಕ್ಕ, ನಿನ್ನ ಸೊಸಿ ಹೊಲ್ಯಾಕೆ ಬಂದ್ರೆ ಆಕೆ ಏನು ಮಾಡ್ಬೇಕು? ಬ್ಲೌಸ್ನಾಕಿ ಆಕೆ ಪಾಪ ಆಕೆ ಬೇದ್ರೆ ಆಕೆ ಏನು ಮಾಡ್ಬೇಕು? ಹೌದಲ್ಲ ನೋಡುವ ತಂಗಿ, ನಾನು ಏನರ ಸಿಟ್ಟನೆ ಮಾತಾಡಿದ್ರೆ ತಪ್ಪಾತ್ವ. ಯಾಕಂತಂದ್ರೆ ನಮ್ಮದು ಹೆಂಗಂದ್ರೆ ಇವತ್ತು ಇದ್ರೆ ನಾಳಿಲ್ಲ ಏನು. ನನ್ನ ಮಕ್ಳು 2 ದುಡಿದು ಬಂದಾಗ ಏನೋ ಹೊತ್ತು ಹೊಲದ ಫಾಯ್ದೆ ಬರ್ತೈತಿ, ಅದ್ರ ಮ್ಯಾಗ ನಾವೇನು ಕೊಟ್ಟದೇಶರಲ್ವಾ. ಈಗ ನಮ್ಮ ಕಡೆ ರೊಕ್ಕಿಲ್ಲ, ಟೈಮು ಕೊಡು, ನಾವು ಇದ್ದಾಗ ನಿಂಗೆ ಕೊಟ್ಟು ಮುಟ್ಟಿಸ್ತೀವಿ. ಏನಾಗಂಗ ನೀನು ಕೊಡಾಕಾಲಿಕ್ಕಂತಂದ್ರೆ ಯಾಕೆ ನೀವೆಲ್ಲ ಹೊಲ್ಯಾಕೆ ಹಾಕ್ತೀರಿ ಬ್ಲೌಸ್?
ಏನಿದ್ರು ನೋಡು ಅಮೌಂಟ್ ಎಷ್ಟು ಐತೆ ನೋಡು ಬಂದು ಮುಟ್ಟಿಸ್ ನಾನಕ್ರೆ ನಿಮ್ಮ ಮನೆಗೆ ಬಂದು ಅಡ್ಡಾಡಕ್ಕೆ ಆಗೋದಿಲ್ಲ. ಆತನ ತೆಗ್ದದ್ದು ಸಮಾಧಾನ ಆತನ. ಯಾವ್ಯಾಕೆ ಹಾದ್ಯಾಕೆ ಹೋಗಕ್ಕೆ ಬಂದು ಕೊಡಕ್ಕಾಲಿಲ್ಲ ಮಾಡಕ್ಕಾಲಿಲ್ಲ ಅಂದ್ರೆ ಈವರೆಗಿನ ಒಬ್ಬರ ಜೊತೆ ಬಟ್ ಮಾತಾಡ್ಸ್ಕೊಂಡಿದ್ದಿಲ್ಲ ನಾವು. ಎಂತಾವ್ದು ಓಡಾದ್ರಿ ಸಸ್ತ್ಯಾರ ನೀವು ನನಗೆ. ಕೊಡ ನೀನು 4,000 ರೂಪಾಯಿ ಅಂದಿಯಲ್ಲ, ಹೆಂಗೆ ಹುಟ್ಟಿಸಿ ಕೊಡ್ತೀವಿ ಕೊಡ ಅವ್ನು ರೊಕ್ಕನ. ಮಳ್ಳಿ ಹಂಗೆ ನಿಂತಿರೋದು ನೋಡಿ ಮಾಡಿ ಮತ್ತೆ ಮಾತಾಡ್ಬಲ್ಲ ಏನು ಇದೇನು ಹಂಗೆ ತಪ್ಪಿಲ್ಲ ಅಂದ್ರೆ ಜಿಗಾಡ್ತಿರ್ತಿ ಹಂಗೆ. ಆತ ಗಿಡದ ನಮಗೆ ಆ ಕಡೆ ಈ ಕಡೆ ಜಿಗದಾಡ್ದಂಗೆ ಗಿಡದಾಗ ಹಂಗೆಲ್ಲ ಮಾಡ್ತಿರ್ತಿ. ಇವತ್ತೇನಾಗೈತಿ ಮಾತಾಡಕ್ಕೆ ಬಾಯ್ ಹೋತಾನೆ. ಮತ್ತೆ ನಂಗೆ ಗೊತ್ತಾಗ್ಲಿಲ್ರಿ, ಹಂಗೆ ನೋಡಿದ್ದು ಚಂದ ಕಾಂತ ಹಂಗೆ ನೀವು ನೋಡಿ ಹೊಲಿರಿ ಅಂದ್ಬಿಟ್ಟೇನಿ. ಹಾಕಿಷ್ಟು ರೇಟಿನ ಹೊಲಿತ ನನಗೇನು ಗೊತ್ತ್ರಿ ಅತ್ಯಾರ. ಯಾಕ ಇಲ್ಲೇ ಇದ್ರ ಬ್ಲೌಸ್ ಹಾಕಂತಂದ್ರೆ ಅಯ್ಯ ಬ್ಯಾಡರಿ ಮುದುಕರು ಹೊಲ್ದಂಗೆ ಹೊಲಿದಾಳಾಕಿ ಹಾಕ್ಕೊಳಕ್ಕೆ ಆಗಂಗಿಲ್ರಿ ಅಂದಾಕಿ. ಮತ್ತೆ ಇವತ್ತು ನೋಡು ದುಡ್ಡು ಹಾಂ ಏನ್ರ ಲೆಕ್ಕದಕ್ಕೆ ಮಿತಿ ಐತನ ಇಲ್ಲ ರೊಕ್ಕದಕ್ಕೆ ನಿಮ್ಗೆ. ಬರ್ರಿ ತಡಿ ನಿನ್ನ ಗಂಡ ಏನು ಮಾಡ್ತೀರಿ ಮಾಡ್ರಿ. ನಾಲ್ಕರ ಏನು ಹೇಳಕ್ಕೆ ಹೋಗುದಿಲ್ಲ. ಹೇಳಿದ್ರೆ ಮತ್ತೆ ಹಿಂತಿಗೆ ಗಂಡಗೆ ಜಗಳ ಹಚ್ಚಿಟ್ಟಾರನ್ನು ಹುಟ್ಟು ಸಾಕು ಸೇಸಂಗಿಲ್ಲ ನೀವು. ಏನಾರ ಯಾಕೆ ಮಾಡಿ ಹಾಳಾಗಿ ಹೋರಿ. ಇವತ್ತಿನ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ. ಇವತ್ತಿನ ಕಾಮಿಡಿ ಹೆಂಗೆ ಅನಿಸ್ತಂತಂದು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ. ನಮಸ್ಕಾರ ರೀ.